ZB9 న్యూస్ కి స్వాగతం. బెంగళూరు ఆనందరావు సర్కిల్ లో శ్రీ బావహర గణపతి దేవస్థానంలో 4వ రోజు నారాయణ మరియు సహోదరుడు పంచవతి ప్యాలెస్ వారిచే అన్నదాన కార్యక్రమాన్ని ఏర్పాటు చేశామని 3000 మందికి అన్నదాన కార్యక్రమం ఏర్పాటు చేశామని మీడియాకు తెలిపారు. ఈ కార్యక్రమంలో దేవస్థానం అర్చకులు వెంకటేష్, దేవస్థాన కమిటీ వారు పాల్గొన్నారు. ಅದಕ್ಕೆ ನಿಮಗೆ ಕರೆದಿದ್ದ ನಾವು ಕೈ ಮುಗಿದು ಬಿಡ್ತೀವಿ. ಯಾಕಂದ್ರೆ ಲೈವ್ ಇಟ್ಟಿದ್ದೀನಿ ಅದಕ್ಕೋಸ್ಕರ. ಪಾತ್ರೆ ಬಿಸಿದೆ ಹುಷಾರಮ್ಮ, ಹೇಳಿ ಅಮ್ಮ, ಪಾತ್ರೆ ಬಿಸಿದೆ. ನಮಸ್ಕಾರ. ನಾವು ನಾರಾಯಣ ಅಂತ ಮಾತಾಡೋದು. ಎಷ್ಟು ದಿನ ಇದು ಮಾಡಿ ಭಗವಂತ ಪ್ರಸಾದ ಎಲ್ಲರಿಗೂ ನಮ್ಮ ಆಚೆ ಸರ್. ಹೇಳಿ ನನ್ನ ಮಾತನ್ನು ಸರ್, ಎಷ್ಟು ಜನಕ್ಕೆ ಇವತ್ತು 3000 ಜನಕ್ಕೆ ಇದು ಮಾಡ್ತೀವಿ. ಏನೇನು ವೆರೈಟಿ ಇದೆ ಸರ್? ಅನ್ನ, ಸಾಂಬಾರು, ಕೇಸರಿ ಬಾತು. ಕೇಸರಿ ಬಾತು, ಏನೋ ದೋಸೆ ಅದು ಇದು ಅಂದ್ರಲ್ಲ. ದೋಸೆ ಬಂದು ಬೆಳಿಗ್ಗೆ ದೋಸೆ, ಕೇಸರಿ ಬಾತು, ಚಟ್ನಿ ಮತ್ತೆ ಸಾಗು ಬೆಳಿಗ್ಗೆ ಇತ್ತು. ಅಂದ್ರೆ ಬೆಳಿಗ್ಗೆ ಒಬ್ರು ಇರ್ತದೆ, ಮಧ್ಯಾಹ್ನ ಒಬ್ರು ಇರ್ತದೆ, ಸಂಜೆ ಒಬ್ರೊಬ್ರು ಭಕ್ತಾದಿಗಳು ವಹಿಸ್ಕೊಂಡಿರ್ತಾರೆ. ಇದೇ ರೀತಿ ಗಣಪತಿ ಹಬ್ಬದಿಂದ 11 ದಿವಸ ಅಂದ್ರೆ ಅನಂತ ಚತುರ್ಥಿವರೆಗೂ ಇದೇ ರೀತಿ ಅನ್ನದಾನ ಸೇವೆ ನಡೀತಾ ಇರ್ತದೆ ಸರ್ ಪ್ರತಿ ವರ್ಷ. ಅಂದ್ರೆ ಬೆಳಿಗ್ಗೆ ಒಬ್ರು ಭಕ್ತಾದಿಗಳು, ಮಧ್ಯಾಹ್ನ ಒಬ್ರು ಭಕ್ತಾದಿಗಳು ಹಾಗೂ ಸಂಜೆ ಒಬ್ರು ಭಕ್ತಾದಿಗಳು ವಹಿಸ್ಕೊಂಡಿರ್ತಾರೆ ಅನ್ನದಾನ ಸೇವೆ ಮಾಡೋದಕ್ಕೆ. ಸರ್, ಇವತ್ತಿನ ಕಾರ್ಯಕ್ರಮ ಬಗ್ಗೆ ಇವ್ರದ್ದೇನು ಸರ್ ವಿಷಯ? ಸರ್, ಇವತ್ತಿನ ಮಧ್ಯಾಹ್ನದ ಅನ್ನದಾನ ಸೇವೆ ಇವ್ರದೇ. ಅಂದ್ರೆ ಇವರು ಪಂಚವಟಿ ಹೋಟ್ಲು ಮತ್ತೆ ಶ್ರೀವಿಧಿ ಬಾರ್ ಅಂತಿದೆ. ಇವ್ರ ಹೆಸರು ನಾರಾಯಣ ಅಂತ ಅಂದ್ಬಿಟ್ಟು ಇವರು ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ ಮಾಡ್ತಾರೆ ಸರ್. ಸುಮಾರು ಒಂದು 15 ವರ್ಷ ಅಂತ ತಿಳ್ಕೊಬಹುದು. 15 ವರ್ಷದಿಂದ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಸರ್. ಇವರು ಅವರ ಶ್ರೀಮತಿ ಮತ್ತು ಅವರ ಅಳಿಯ. ಓಕೆ. ಇವತ್ತು ಕಾರ್ಯಕ್ರಮ ಇವ್ರದ್ದು ಅನ್ನದಾನ ಅನ್ನ, ಸಾಂಬಾರು, ಒಂದು ಕೇಸರಿ ಬಾತ್ ಇದೆ. ಓಕೆ.